ವಯಸ್ಸಾದ್ಮೇಲೆ ನಿಮಗೂ ಕೂಡ ಪ್ರತಿ ತಿಂಗಳು 5,000 ವರೆಗೂ ಪಿಂಚಣಿ ಹಣ ಬರಬೇಕಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರತಿ ತಿಂಗಳು ಕೂಡ 5,000ಕ್ಕಿಂತ ಹೆಚ್ಚಿನ ಪಿಂಚಣಿ ಹಣವನ್ನ ಪಡೆಯೋದು ಹೇಗೆ? ಯಾವ ಸ್ಕೀಮು? ಹೇಗೆ ಅಪ್ಲೈ ಮಾಡಬೇಕು? ನಾವು ಇದಕ್ಕೆ ಎಲಿಜಿಬಲ್ ಇದೀವಾ ಇಲ್ವಾ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ದೇಶದ ಎಲ್ಲಾ ನೌಕರರಿಗೆ ಮತ್ತೆ ಎಲ್ರಿಗೂ ಕೂಡ ಸಹಾಯ ಆಗುವಂತಹ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಿದೆ. ಇದ್ರ ಮೂಲಕ 65 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಿಗೆ, ಪುರುಷರಿಗೆ ಪ್ರತಿ ತಿಂಗಳು ಕೂಡ ನೀವು 1,000ದಿಂದ ಹಿಡಿದು 5,000ಕ್ಕಿಂತ ಹೆಚ್ಚಿನ ಪಿಂಚಣಿ ಹಣವನ್ನ ಪಡೆಯಬಹುದಾಗಿರುತ್ತೆ. ನಮ್ಮ ಭಾರತ ಸರ್ಕಾರ ಏನಿದೆ ಯಾವಾಗಲೂ ಕೂಡ ಮಧ್ಯಮ ವರ್ಗದವರಿಗಾಗಿರಬಹುದು, ಬಡವರಿಗಾಗಿರಬಹುದು, ಎಲ್ರಿಗೂ ಕೂಡ ಸಹಾಯ ಆಗುವಂತಹ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾ ಇರುತ್ತೆ. ಅದರಲ್ಲೂ ಕೂಡ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತೀರೋ ಅಂಥವರಿಗೆ ಆಸರೆ ನೀಡೋದಕ್ಕೋಸ್ಕರ ಸರ್ಕಾರಗಳು ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಅದರಲ್ಲೂ ಕೂಡ ರಿಟೈರ್ಡ್ ಆದ್ಮೇಲೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ 5,000, 10,000, 15,000 ರೂಪಾಯಿ ಪೆನ್ಷನ್ ಅಮೌಂಟ್ ಕೂಡ ಬರ್ತಾ ಇರುತ್ತೆ. ಯಾವಾಗಲೂ ಕೂಡ ಅದು ಸರ್ಕಾರಿ ನೌಕರರಿಗೆ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿರ್ತಾರಲ್ಲ, ಅವರು ನಿವೃತ್ತಿ ಆದ್ಮೇಲೆ ಅಂಥವ್ರಿಗೆ ಮಾತ್ರ ಸಿಗುತ್ತೆ. ನಾವು ಮಧ್ಯಮ ವರ್ಗದವ್ರಿಗೋ ಬಡವ್ರಿಗೋ ಇದು ಯಾವುದು ಕೂಡ ಲಾಭ ಆಗೋದಿಲ್ಲ, ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗೋದಿಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಕೂಡ 60 ವರ್ಷ ಮೇಲ್ಪಟ್ಟ ಮೇಲೆ ಪ್ರತಿ ತಿಂಗಳು 3,000 ರೂಪಾಯಿಗಿಂತ ಹೆಚ್ಚಿಗೆ, 5,000 ರೂಪಾಯಿಗಿಂತ ಹೆಚ್ಚಿಗೆ ಪಿಂಚಣಿ ಹಣವನ್ನ ಪಡಿಬಹುದು. ಹಾಗಿದ್ರೆ ಇದು ಯಾವ ಯೋಜನೆ, ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಒಂದು ಹೊಸ ಅಭಿವೃದ್ಧಿ ಕೆಲಸ ಅಂತಾನೆ ಹೇಳಬಹುದು. ಏನಪ್ಪಾ ಅಂದ್ರೆ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರುವಂತಹ ಒಂದು ಉದ್ದೇಶವನ್ನ ನಡೆಸ್ಕೊಂಡಿದೆ. ಇದು ಆದಷ್ಟು ಬೇಗ ಜಾರಿಗೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಿರಿಯ ನಾಗರಿಕರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಭಾರತ ಸರ್ಕಾರದಲ್ಲಿ ಒಂದು ಮಹತ್ವದ ಯೋಜನೆ ಬಂದು ಅಟಲ್ ಪಿಂಚಣಿ ಯೋಜನೆ. 2015ರಲ್ಲಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಜನರಿಗೆ ಸಮರ್ಪಣೆ ಮಾಡಿದ್ರು. ಅಂದ್ರೆ ಈ ಯೋಜನೆ ಮುಖಾಂತರ ಒಂದಷ್ಟು ಪಿಂಚಣಿ ಹಣವನ್ನ ನೀವು ಪ್ರತಿ ತಿಂಗಳು ಕೂಡ ಪಡ್ಕೋಬಹುದು. ನೋಡಿ, ಇದಕ್ಕೆ ಗೌರ್ಮೆಂಟ್ ಎಂಪ್ಲಾಯಿಗಳೇ ಆಗಿರ್ಬೇಕು ಅಂತ ಏನು ಇರೋದಿಲ್ಲ. ನೀವು ವಯಸ್ಸಾದ್ಮೇಲೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೆ ಅಂದ್ರೆ ಹಣದ ಕೊರತೆ ಇರುತ್ತೆ, ಬೇರೆ ಯಾರ ಹತ್ರನೂ ನೀವು ಹಣ ಬೇಡಬೇಕಾಗುತ್ತೆ, ನಿಮಗೆ ಖರ್ಚುಗಳಿರುತ್ತೆ, ಅದನ್ನ ಇನ್ಯಾರ ಹತ್ರನ ಕೇಳಬೇಕು, ಈ ಕಷ್ಟ ನಿಮ್ಗೆ ಆಗ್ಬಾರ್ದು ಅಂತ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಜಾರಿಗೆ ತಂದ್ರು. 2015ರಲ್ಲಿ ಇದು ಜಾರಿಗೆ ತಂದ್ರು. ನೋಡಿ, ನಿತ್ಯ ಕೂಲಿ ಮಾಡೋರಂತವ್ರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋವಂಥವ್ರು, ಸ್ವಂತ ಉದ್ಯಮ ಮಾಡೋವಂಥವ್ರು ಯಾರು ಬೇಕಾದ್ರೂ ಈ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರಬಹುದು. ಇವ್ರಿಗೆ ಪ್ರತಿ ತಿಂಗಳು ಕೂಡ 60 ವರ್ಷ ಮೇಲ್ಪಟ್ಟ ನಂತರ ನಿಗದಿತ ಹಣ ಇವ್ರಿಗೆ ಸಿಗುತ್ತೆ. ಅಂದ್ರೆ ಕೆಲವರಿಗೆ 1,000 ರೂಪಾಯಿ ಪೆನ್ಷನ್ ಸಿಕ್ಕರೆ, ಕೆಲವರಿಗೆ 2,000, 3,000, 4,000 ರೂಪಾಯಿವರೆಗೂ, ನಿಮಗೆ 5,000 ರೂಪಾಯಿವರೆಗೂ ಕೂಡ ಪೆನ್ಷನ್ ಅಮೌಂಟ್ ನ ನೀವು ಪಡ್ಕೋಬಹುದು. ಆದ್ರೆ ಈ ಯೋಜನೆಯ ಹಣ ನೀವು ಪಡ್ಕೋಬೇಕು ಅಂದ್ರೆ ಪ್ರತಿ ತಿಂಗಳು ಕೂಡ ನೀವು ಸ್ವಲ್ಪ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಪೆನ್ಷನ್ ಅಮೌಂಟ್ ನ ಪಡ್ಕೋಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ನ ನೀವು ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗತ್ತೆ. ನಿಮ್ಗೆ 18 ವರ್ಷ ಮೇಲ್ಪಟ್ಟಂತವ್ರು ಮತ್ತೆ 40 ವರ್ಷದ ಒಳಗಡೆ ಇರುವಂತವ್ರು ಪ್ರತಿಯೊಬ್ರು ಕೂಡ ಈ ಯೋಜನೆ ಮುಖಾಂತರ ನೀವು ಸ್ವಲ್ಪ ತಿಂಗಳಿಗೆ ಒಂದಿಷ್ಟು, ಕೆಲವರು 100 ರೂಪಾಯಿ ಕಟ್ಬೋದು, 500 ರೂಪಾಯಿ ಕಟ್ಬೋದು, 1,000 ಬೇಕಿದ್ರು ನೀವು ಕಟ್ಟಬಹುದು. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಣನ ನೀವು ಕಟ್ಟಬೇಕಾಗತ್ತೆ. ಅದು ನಿಮ್ಗೆ ಒಂದು ಏಜ್ ಅಂತ ಇರುತ್ತೆ. ಆ ಏಜ್ ಆಗಿತ್ತು ಅಂದ್ರೆ, ಈಗ 25 ವರ್ಷ ಮೇಲ್ಪಟ್ಟಿತ್ತು ಅಂದ್ರೆ ಇಷ್ಟೇ ಅಮೌಂಟ್ ಕಟ್ಟಬೇಕು ಅಂತ ಇರುತ್ತೆ. 18 ವರ್ಷ ಮೇಲ್ಪಟ್ಟಿತ್ತು ಅಂದ್ರೆ ಸ್ವಲ್ಪ ಕಮ್ಮಿ ಅಮೌಂಟ್ ನೀವು ಕಟ್ಟಬೇಕಾಗಿರುತ್ತೆ. ಸೊ ಆ ಅಮೌಂಟ್ ನ ನೀವು ಕಟ್ಕೊಂಡು ಹೋದ್ರೆ ನಿಮ್ಗೆ ವಯಸ್ಸಾದಂತಹ ಕಾಲದಲ್ಲಿ 5,000 ರೂಪಾಯಿಗಿಂತ ಹೆಚ್ಚಿನ ಪಿಂಚಣಿಯನ್ನ ಪಡಿಬಹುದು. ಉದಾಹರಣೆಗೆ ನೀವು 18 ವರ್ಷದ ಒಬ್ಬ ಹುಡುಗ ಇದ್ದೀರಾ ಅಂದ್ರೆ ನೀವು ತಿಂಗಳಿಗೆ ಕೇವಲ 42 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. ಒಂದು ತಿಂಗಳಿಗೆ 42 ಕಟ್ಟಿದ್ರೆ ನೀವು 40 ವರ್ಷ ಆಗೋವರೆಗೂ, 60 ವರ್ಷ ಆದ್ಮೇಲೆ ನಿಮ್ಗೆ 5,000 ರೂಪಾಯಿ ಪೆನ್ಷನ್ ಅಮೌಂಟ್ ಸಿಗುತ್ತೆ. ಓಕೆನಾ? ಹಾಗಿದ್ರೆ ಒಬ್ಬ 40 ವರ್ಷದ ವ್ಯಕ್ತಿ ಇದ್ರು, ನನ್ಗೆ ಇನ್ನೇನು 40 ವರ್ಷ ಆಗುತ್ತೆ ಅಂದ್ರೆ ನೀವು ತಿಂಗಳಿಗೆ 1,454 ರೂಪಾಯಿ ಅಮೌಂಟ್ ನ ನೀವು ಕಟ್ಟಬೇಕಾಗುತ್ತೆ 60 ವರ್ಷ ಆಗೋವರೆಗೂ. 60 ವರ್ಷ ಆದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಪೆನ್ಷನ್ ಅಮೌಂಟ್ ಸಿಗುತ್ತೆ. ತಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟು ಪಿಂಚಣಿ ಅಮೌಂಟ್ ನ ಕಟ್ಟಬಹುದು. 5,000 ರೂಪಾಯಿ ಬೇಕು ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ನೀವು 1,454 ರೂಪಾಯಿ ಕಟ್ಟಬೇಕಾಗುತ್ತೆ. ಅಥವಾ ನಿಮ್ಗೆ 1,000, 2,000 ರೂಪಾಯಿ ಪೆನ್ಷನ್ ಬಂದ್ರೆ ಸಾಕು ಅಂದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಕಡಿಮೆ ಕಟ್ಟುವಂತಹ ಅವಕಾಶ ಇರುತ್ತೆ. ಕಡಿಮೆ ಪ್ರೀಮಿಯಂ ಬೇಕಿದ್ರು ನೀವು ಕಟ್ಟಬಹುದು, ಅಥವಾ ನೀವು ಜಾಸ್ತಿ ಪ್ರೀಮಿಯಂ ನ ಬೇಕಿದ್ರು ಕಟ್ಟಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತೆ, ನನ್ನ ಹತ್ರ ದುಡ್ಡಿದೆ, ನನ್ಗೀಗ ದುಡಿತಾ ಇದ್ದೀನಿ, ಅಥವಾ ನಮ್ಗೆ ಯಾವ್ದೋ ಮೂಲದಿಂದ ಹಣ ಬರ್ತಾ ಇದೆ, ಬಾಡಿಗೆ ಬರ್ತಾ ಇದೆ, ಇಲ್ಲ ನನ್ನ ಮಗ ಕೊಡ್ತಿದ್ದಾನೋ, ನಾನು ಕಟ್ತೀನಿ 1,500 ರೂಪಾಯಿ, ನನ್ಗೇನು ದೊಡ್ಡ ಹೊರೆ ಅಲ್ಲ, ನಾನು ಕಟ್ತೀನಿ ಅಂದ್ರೆ ಬೇಕಿದ್ರೆ ನೀವು ಕಟ್ಟಬಹುದು. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದ್ರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, 1,500 ರೂಪಾಯಿ ಪ್ರತಿ ತಿಂಗಳು ನನಗೆ ಕಷ್ಟ ಆಗುತ್ತೆ, ನನಗೆ ಬೇರೆ ಮೆಡಿಸಿನ್ ಇರುತ್ತೆ, ಮಕ್ಕಳನ್ನ ಓದಿಸ್ಬೇಕು, ಮದುವೆ ಮಾಡಬೇಕು, ಕಷ್ಟ ಇದೆ ಅಂದ್ರೆ ನೀವು ಕಡಿಮೆ ಪ್ರೀಮಿಯಂ ಅಂದ್ರೆ ಸ್ವಲ್ಪ ಕಡಿಮೆ ದುಡ್ಡನ್ನ ಬೇಕಿದ್ರು ಕಟ್ಟಬಹುದು. ನೀವು ಕಡಿಮೆ ದುಡ್ಡು ಕಟ್ಟಿದ್ರೆ ನಿಮ್ಗೆ ಕಡಿಮೆ ಪೆನ್ಷನ್ ಸಿಗುತ್ತೆ, 1,000ನ 2,000ನ ಸಿಗುತ್ತೆ. ನೀವು ಜಾಸ್ತಿ ಕಟ್ಟಿದ್ರೆ ನಿಮ್ಗೆ 5,000, ಅದಕ್ಕಿಂತ ಹೆಚ್ಚಿನ ಪ್ರೀಮಿಯಂ ಹಣ ಕಟ್ಟಿದ್ರೆ ನಿಮ್ಗೆ 5,000ಕ್ಕಿಂತ ಹೆಚ್ಚಿನ
ಪೆನ್ಷನ್ ಅಮೌಂಟು ಸಿಗುತ್ತೆ. ಇದು ಅಟಲ್ ಪಿಂಚಣಿ ಯೋಜನೆ ಏನಿದೆ ವೃದ್ಧಾಪ್ಯದಲ್ಲಿ ಅಂದ್ರೆ ವಯಸ್ಸಾದ ನಂತರ ನಿಮ್ಗೆ ಹಣಕಾಸಿನ ನೆರವು ಸಿಗೋದಕ್ಕೋಸ್ಕರ ಇರುವಂತಹ ಒಂದು ಸುವರ್ಣ ಅವಕಾಶ. ವಿಡಿಯೋ ನೋಡ್ತಿರೋ ನೀವು ಬೇಕಿದ್ರು ಅಟಲ್ ಪಿಂಚಣಿ ವ್ಯವಸ್ಥೆಯ ಮುಖಾಂತರ ಪ್ರತಿ ತಿಂಗಳು ಸ್ವಲ್ಪ ಪ್ರೀಮಿಯಂ ಅಮೌಂಟ್‌ನ ಕಟ್ಟಿ ನೀವು ವಯಸ್ಸಾದ ಕಾಲಕ್ಕೆ ಪೆನ್ಷನ್ ಅಮೌಂಟ್‌ನ ಪಡ್ಕೋಬಹುದು. ಅಥವಾ ನಿಮ್ಮ ಮನೇಲಿ ಯಾರೋ ವಯಸ್ಸಾದವರು ಇದ್ದಾರೆ, ಮುಂದೆ ಅವ್ರಿಗೆ 60 ವರ್ಷ ಕಂಪ್ಲೀಟ್ ಆಗುತ್ತೆ, ಇನ್ನೇನು ಹತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ಬೇಕಿದ್ರು ನೀವು ಅಟಲ್ ಪಿಂಚಣಿ ಯೋಜನೆ ಮುಖಾಂತರ ಪ್ರೀಮಿಯಂನ ಕಟ್ಟಿ ಪ್ರತಿ ತಿಂಗಳು ಕೂಡ ಪೆನ್ಷನ್‌ನ ಪಡ್ಕೋಬಹುದು. ₹5,000 ವರೆಗೂ ನಿಮ್ಗೆ ಖಂಡಿತವಾಗ್ಲೂ ಪ್ರೀಮಿಯಂ ಹಣ ಕಟ್ಟದಂತವರಿಗೆ ಪೆನ್ಷನ್ ಅಮೌಂಟ್ ಸಿಗುತ್ತೆ. ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ರಿಗೂ ₹5,000 ಅಮೌಂಟ್ ಸಿಗೋದಿಲ್ಲ. ಪ್ರೀಮಿಯಂ ಹಣ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಪ್ರತಿ ತಿಂಗಳು ಇಂತಿಷ್ಟು, ಇಂತಿಷ್ಟು ಅಂತ ಹಣ ಕಟ್ಟಿದ್ರೆ ಮಾತ್ರ ನಿಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಅಮೌಂಟು ₹5,000 ವರೆಗೂ ಸಿಗೋದು. ನೀವು ಕಡಿಮೆ ಕಟ್ಟಿದ್ರೆ ಕಡಿಮೆ, ಜಾಸ್ತಿ ಕಟ್ಟಿದ್ರೆ ಜಾಸ್ತಿ ಸಿಗುತ್ತೆ. ಒಟ್ನಲ್ಲಿ ನೀವು ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ಕಟ್ಟಲೇಬೇಕಾಗತ್ತೆ. ಆ ರೀತಿ ಕಟ್ಟಂತವರಿಗೆ ಮಾತ್ರ 60 ವರ್ಷ ಆದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟು ₹5,000 ವರೆಗೂ ಸಿಗುತ್ತೆ. ಆಲ್ರೆಡಿ ಯಾರಾದ್ರೂ ನೀವು ಈ ರೀತಿಯಾಗಿ ಪ್ರೀಮಿಯಂನ ಕಟ್ತಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಪ್ರೀಮಿಯಂನೆಲ್ಲ ಕಟ್ತಾ ಇದೀವಿ, ನೀವು ಲೇಟಾಗಿ ಹೇಳ್ತಿದ್ದೀರಾ ಅಂತ. ಇನ್ ಕೇಸ್ ಯಾರಾದ್ರೂ ಇಲ್ಲ ನಾನು ಇನ್ನೂ ಕಟ್ಟಿಲ್ಲ, ಮುಂದೆ ಇದು ನನಗೆ ಹೆಲ್ಪ್ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಸದುಪಯೋಗ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಸರ್ಕಾರದಿಂದ ಪಿಂಚಣಿ ಹಣ ಪಡೆಯುವಂಥವರಿಗೆ ಅಥವಾ ಪಿಂಚಣಿ ಹಣ ಮುಂದೆ ನಾವು ಕೂಡ ಪಡ್ಕೋಬೇಕು. ಗೌರ್ಮೆಂಟ್ ಎಂಪ್ಲಾಯಿಗಳು ಹೇಗೆ ಹಣ ಪಡಿತಾರೋ ಅದೇ ರೀತಿ ನಾವು ವಯಸ್ಸಾದ ಕಾಲದಕ್ಕೆ ಹಣ ಪಡಿಬೇಕು ಅಂದ್ರೆ ಈ ರೀತಿಯ ಯೋಜನೆಗಳಿದಾವೆ, ಇದರಿಂದ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ಖಂಡಿತವಾಗ್ಲೂ ನಿಮಗೆ ಪ್ರತಿದಿನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ನನ್ನ ಪ್ರಕಾರ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿರಬಹುದು. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.